ಹಾಯ್, ವೆಲ್ಕಮ್ ಟು ಅವರ್ ಸ್ಪೋರ್ಟ್ಸ್ ಚಾನಲ್. ನಾಳೆ ನಡೀತಿರೋಂಥ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ODI ಸ್ಟ್ಯಾಟ್ಸ್ ಬಗ್ಗೆ ಮಾತಾಡೋದಾದರೆ, ಬರಾಬಟ್ ಸ್ಟೇಡಿಯಂ ಕಟಕಲ್ಲಿ ನಡೀತಿರೋದು. ಟೋಟಲ್ ಇಂಡಿಯಾ ಆಡಿರೋದು 17 ಮ್ಯಾಚಸ್. ಇಂಡಿಯಾ ಗೆದ್ದಿರೋದು 13 ಮ್ಯಾಚಸ್, ಸೋತಿರೋದು 4 ಮ್ಯಾಚಸ್ಸೇ. ಸೊ ಆ ಸ್ಟೇಡಿಯಮಲ್ಲಿ ಜಾಸ್ತಿ ಗೆಲ್ಲೋ ಚಾನ್ಸ್ ಇಂಡಿಯಾಗಿದೆ. ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದು ಆ 17 ಮ್ಯಾಚಸ್ಸಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದು 381 ಇನ್ 2017. 400 ಗಂಟೆ ಏನು ಸ್ಕೋರ್ ಹೋಗಿಲ್ಲ. ಮತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೋಟಲ್ ಮ್ಯಾಚಸ್ ಆಡಿರೋದು ಆ ಸ್ಟೇಡಿಯಮಲ್ಲಿ 5 ಮ್ಯಾಚಸ್. ಇಂಡಿಯಾ ಗೆದ್ದಿರೋದು 3 ಮ್ಯಾಚಸ್, ಇಂಗ್ಲೆಂಡ್ ಗೆದ್ದಿರೋದು 2 ಮ್ಯಾಚಸ್. ಅವರಿಬ್ಬರ ಮಧ್ಯೆ ಅಷ್ಟು ಡಿಫ್ರೆನ್ಸ್ ಏನಿಲ್ಲ, ಯಾರು ಬೇಕಾದ್ರೂ ಗೆಲ್ಬೋದು. ಸೊ ಯಾರು ಬೇಕಾದ್ರೂ ಗೆಲ್ಲೋ ಚಾನ್ಸ್ ಇರೋದ್ರಿಂದ, ಆದ್ರೂ ಇಂಡಿಯಾನೇ ಗೆಲ್ಬೋದು. ಯಾಕಂದರೆ ಮೊನ್ನೆ ಎಲ್ಲ ಗೆದ್ದು ಬರ್ತಾ ಇದ್ದಾರೆ. ಫಸ್ಟ್ ODI ಗೆದ್ದರು, T20 ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ 4 ವಿಕ್ಟ್ರೀಸ್ ಹೊಡೆದ್ರು. ಇಂಗ್ಲೆಂಡ್ ಅವರು T20 ಒಂದೇ ಹೊಡೆದಿದ್ದು, ಈ ODIಯಲ್ಲಿ ಬರ್ತಾ ಇದ್ದಂಗೆ ಸೋತರು. ಆದ್ದರಿಂದ ನಮ್ಮ ಇಂಡಿಯಾಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದ್ದು ಹೊಡೆಯೋ ಚಾನ್ಸ್ ಇದೆ. ಪ್ಲೇಯರ್ಸ್ ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ, ಚೆನ್ನಾಗಿ ಆಡ್ಬೋದು. ಅದರಲ್ಲಿ ಕೊಹ್ಲಿ ಒಳಗಡೆ ಬರ್ಬೋದು, ಜೈಸ್ವಾಲ್ ಈಚೆ ಹೋಗೋ ಚಾನ್ಸ್ ಜಾಸ್ತಿನೇ ಇದೆ. ಯಾಕಂದ್ರೆ ಮೊನ್ನೆ ಚಾನ್ಸ್ ಸಿಕ್ಕಿತ್ತು, ಬಟ್ ಸರಿಯಾಗಿ ಉಪಯೋಗಿಸ್ಕೊಳಕ್ಕಾಗಿಲ್ಲ ಜೈಸ್ವಾಲ್ ಕೈಯಲ್ಲಿ. ಆದ್ದರಿಂದ ಜೈಸ್ವಾಲ್ ಹೊರಗಡೆ ಹೋಗೋದು ಜಾಸ್ತಿ ಚಾನ್ಸ್ ಇದೆ. ಕೊಹ್ಲಿ ಬರ್ಬೋದು. ಮತ್ತು ಇಂಗ್ಲೆಂಡ್ ಏನೂ ಚೇಂಜಸ್ ಮಾಡಲ್ಲ ಅವ್ರ ಟೀಮಲ್ಲಿ. ಅವ್ರ ಟೀಮ್ ಕರೆಕ್ಟಾಗೇ ಇದೆ, ಚೇಂಜ್ ಮಾಡಲ್ಲ ಅಂದ್ಕೊಂಡಿದ್ದೀರಿ. ಮತ್ತು ಇಂಡಿಯಾ ಬೌಲಿಂಗ್ ವಿಷಯಕ್ಕೆ ಬಂದರೆ, ಹರ್ಷಿತ್ ರಾಣಾ 3 ವಿಕೆಟ್ಸ್ ತೆಗೆದ್ರು ಮೊನ್ನೆ. ಇವತ್ತು ನಾಳೆ ನಡೀತಿರೋಂಥ ಹರ್ಷದೀಪ್ನ ಆಡಿಸ್ತಾರೋ ಇಲ್ಲ. ಯಾಕಂದರೆ ಸೇಮ್ ಅಲ್ಲಿ ಹರ್ಷದೀಪ್ ಸ್ಟಾರ್ಟಿಂಗಲ್ಲೆಲ್ಲ ಸ್ವಿಂಗ್ ಸಖತ್ತಾಗಿ ಮಾಡ್ತಾರೆ, ಎಂಡಿಂಗಲ್ಲಿ ಹೆಂಗೋ ಮಾಡ್ಕೊತಾರೆ ಆರಾಮಾಗಿ. ಬಟ್ ಹರ್ಷದೀಪು ಮೊನ್ನೆ ಆಡಿಸಿಲ್ಲ. ಅದರಿಂದ ಹರ್ಷಿತ್ ರಾಣಾ ಮೊನ್ನೆ ಆಡಿಸಿ 3 ವಿಕೆಟ್ಸ್ ಬೇರೆ ತೆಗೆದಿದ್ದಾರೆ, ಚೆನ್ನಾಗಿ ಬೇರೆ ಆಡಿದ್ದಾರೆ. ಯಾರನ್ನ ಬೇಕಾದ್ರೂ ಆಡಿಸ್ಬೋದು. ಬೌಲಿಂಗ್ ವಿಷಯದಲ್ಲಿ ಸ್ವಲ್ಪ ಕನ್ಫ್ಯೂಸೇ, ಕರೆಕ್ಟಾಗಿ ಹೇಳೋದು. ಅದ್ರಲ್ಲಿ ನಾಳೆ ಮ್ಯಾಚ್ ಗಂಟ ಕಾಯಲೇಬೇಕು. ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.